A very happy evening, friends. Hengidira ellaru? How was your day? It went well? Thinking so? We will start today's session quickly after seeing a small motivational story. Okay? We'll see how many of you guess this person. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇವ್ರು ಗೊತ್ತಿದೆ ಅಂತ ನಾವು ನೋಡೋಣ. ನಿಮ್ಮೆಲ್ಲರಿಗೂ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಇವ್ರನ್ನ ತೋರ್ಸೋಕ್ ಮುಂಚೆ ಇವ್ರ ಬಗ್ಗೆ ಹೇಳೋಕ್ ಮುಂಚೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಹವ್ಯಾಸಗಳಿವೆ? ಲೈಕ್ ಇನ್ ಹಾಬೀಸ್. ಓದೋದ್ ಬಿಟ್ರೆ ಬೇರೆ ಏನಾದ್ರೂ ಮಾಡ್ತೀರಾ ನೀವು? ಡು ಯು ಡೂ ಎನಿಥಿಂಗ್ ಅಪಾರ್ಟ್ ಫ್ರಮ್ ರೀಡಿಂಗ್, ಸ್ಟಡಿಂಗ್? ನಿಮ್ಗಂತ ಏನಾದ್ರು ಹವ್ಯಾಸ ಇದೆಯಾ? ಅಂದ್ರೆ ಡ್ರಾಯಿಂಗ್ ಮಾಡೋದು, ಹಾಡೋದು, ಡ್ಯಾನ್ಸ್ ಮಾಡೋದು, ಚೆಸ್ ಆಡೋದು, ಕ್ಯಾರಮ್ ಆಡೋದು, ವಾಲಿಬಾಲ್, ಎಷ್ಟೋ ಆಟಗಳಿದೆ ಅಲ್ಲ. ನನಗೆ ಡ್ರಾಯಿಂಗ್ ಮಾಡೋದಂದ್ರೆ ನನಗೆ ತುಂಬಾ ಇಷ್ಟ. ನನಗೆ ಪೇಂಟಿಂಗ್ ಅವಲ್ಲಿ ತುಂಬಾ ನನಗೆ ಆಸಕ್ತಿ ಜಾಸ್ತಿ. ನಿಮ್ಗೆ ಯಾವ್ದೆಲ್ಲ ಇಷ್ಟ ಇದೆ ಹೇಳ್ತೀರಾ? ಓಕೆ, ಫೈನ್. ನಿಮ್ಮಲ್ಲಿರೋ ಹವ್ಯಾಸಗಳನ್ನ ನೀವು ಯೋಚನೆ ಮಾಡಿರ್ತೀರಿ ಅಂತ ನಾನು ಅನ್ಕೊಳ್ತೀನಿ. ಸೊ ನನ್ನಲ್ಲಿ ಹೇಗೆ ಹವ್ಯಾಸ ಪೇಂಟಿಂಗು, ಡ್ರಾಯಿಂಗ್ ಅದೆಲ್ಲ ಇದೆಯೋ, ನಿಮ್ಮಲ್ಲೂ ಒಬ್ಬೊಬ್ರಿಗೂ ಒಂದೊಂದು ಹವ್ಯಾಸ ಇರುತ್ತೆ ಅಲ್ವಾ? ನಿಮ್ಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೋ ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಲ್ವಾ? ಸೊ ಅದೇ ತರಾನೇ ಇವರು ತನ್ನ ಹವ್ಯಾಸನ ಅವ್ರ ಕರಿಯರ್ ಆಗಿ ಚೇಂಜ್ ಮಾಡ್ಕೊಂಡ್ರು. ಏನದು, ಯಾರವರು ಎಲ್ಲ ನಾವು ನೋಡೋಣ, ಆಯ್ತಾ? ಒಂದು ನಿಮಿಷ, ನಾನು ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ. ಹವ್ಯಾಸವಾದದ್ದು ಅವ್ರದ್ದು ಜೀವನೋಪಾಯ ಆಯ್ತು. ಅಂದ್ರೆ ಯಾರವರು, ಯಾರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂದ್ರೆ ಫೇಮಸ್ ರೈಟರ್. ಇವ್ರ ಹೆಸರು ಚೇತನ್ ಭಗತ್. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇವ್ರ ಬಗ್ಗೆ ಗೊತ್ತಿದೆ? ಫೇಮಸ್ ರೈಟರ್, lot of books he has written, and more, some of his stories have turned into a movie also. ಯಾರಪ್ಪ ಇವರು? ಇವ್ರು ಯಾರಂದ್ರೆ, his name is ಚೇತನ್ ಭಗತ್. He completed his education from IIT and IIM. ತುಂಬಾ ಪ್ರೆಸ್ಟೀಜಿಯಸ್ ಆಗಿ ಹೇಳ್ತೀವಲ್ಲ, ಈ ಇನ್ಸ್ಟಿಟ್ಯೂಷನ್ ಅಲ್ಲಿ ಇವರು ಇಂಜಿನಿಯರಿಂಗ್ ನ ಕಂಪ್ಲೀಟ್ ಮಾಡಿ ಅದಾದ್ಮೇಲೆ MBA ಮುಗಿಸಿದ್ದಾರೆ. ಸ್ವಲ್ಪ ನಂತರ he has worked in banking sector as well for several years. ಅದೇ ಸಮಯದಲ್ಲಿ ಜಾಸ್ತಿ ನಾವೆಲ್ಸ್ಗಳನ್ನು ಬರೀತಿದ್ರಂತೆ. ಯಾಕೆ? ಅವ್ರಿಗದು ಇಷ್ಟ, ಅವ್ರಿಗದು ಹವ್ಯಾಸವಾಗಿತ್ತು. ಹಿ ರೋಟ್ ನಾವೆಲ್ಸ್. ಒಂದ್ ಸಮಯದಲ್ಲಿ ಏನಾಯ್ತಂದ್ರೆ ಅವ್ರ ಕೆಲ್ಸಾನೇ ಬಿಟ್ಬಿಟ್ಟು ಪೂರ್ತಿ ಫುಲ್ ಟೈಮ್ ರೈಟರ್ ಆಗಿ ಚೇಂಜ್ ಆಗ್ಬಿಟ್ಟಿರುತ್ತೆ. ಹಿ ಟರ್ನ್ ಇನ್ ಟು ಅ ಫುಲ್ ಟೈಮ್ ರೈಟರ್. ಯಾರು? ಈ ಚೇತನ್ ಭಗತ್ ಅನ್ನೋರು. His novels are bestsellers and also being tailored into Bollywood movies. ಪುಸ್ತಕಗಳು ಮಾತ್ರ ಬರೀಲಿಲ್ಲ, ಅವ್ರು ಬರ್ದಿರೋ ಪುಸ್ತಕಗಳೆಲ್ಲ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಮೂವಿಗಳಾಗೂ ಚೇಂಜ್ ಬಂತು. 2 states. This movie had been remade. These are some of his books. One Indian Girl, India Positive, The 3 Mistakes of My Life, 2 States, 5 Point Someone. ಇದೆಲ್ಲ ಇವ್ರದ್ದು ಫೇಮಸ್ ಆಗಿರೋ ನಾವೆಲ್ಸ್. ಸೊ ಇವ್ರ ತರಾನೇ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಹವ್ಯಾಸ ಅಂದ್ರೆ ಬೇರೆ ತರದಿರತ್ತೆ ಅಲ್ವಾ? ಈಚ್ ಒನ್ ಆಫ್ ಅಸ್ ಹ್ಯಾವ್ ಯುನೀಕ್ ಟ್ಯಾಲೆಂಟ್ ಅಮಂಗ್ ಅಸ್. ಅದನ್ನ ನಾವು ಹೇಗ್ ಬೆಳೆಸ್ಕೊಳ್ತೀವೋ, ಹೂ ನೋಸ್, ಇಟ್ ಮೈ ಚೇಂಜ್ ಇನ್ ಟು ಅ ಕರಿಯರ್ ಆಸ್ ವೆಲ್. ಅದೇ ನಮ್ಮನ್ನ ಜೀವನೋಪಾಯನೂ ಆಗಕ್ಕೆ ಸಾಧ್ಯತೆ ಇದೆ. ಫಾರ್ ದಟ್ ಯು ನೀಡ್ ಟು ಪುಟ್ ಇನ್ ಲಾಟ್ ಆಫ್ ಎಫರ್ಟ್ಸ್. ಅದಕ್ಕೆ ಸಂಬಂಧವಾಗಿರೋ ಎಫರ್ಟ್ಸು, ಅದರಲ್ಲಿ ಇಂಟ್ರೆಸ್ಟ್ ಮಾತ್ರ ತೋರಿಸದೆ ಸಾಲದು. ಯು ನೀಡ್ ಟು ಪುಟ್ ಇನ್ ಲಾಟ್ ಆಫ್ ಎಫರ್ಟ್ಸ್ ಫಾರ್ ದಟ್ ಆಸ್ ವೆಲ್. ಓದೋಕ್ಕಿಂತ ಅದ್ರ ಜೊತೆ ಬೇರೆ ಏನಾದ್ರೂ ಒಂದು ಇಂಟ್ರೆಸ್ಟ್ ಇದ್ರೆ ಅದನ್ನು ಸೈಮಲ್ಟೇನಿಯಸ್ ಆಗಿ ನಾವು ಬೆಳೆಸ್ಕೋಬೇಕು. ಓಕೆ, ಹೇಳ್ತಾ ನಾವು ಇವತ್ತಿನ ಕ್ಲಾಸ್ ಮುಂದೆ ಹೋಗೋಣ. ಸೊ ಹೋದ್ ಕ್ಲಾಸಲ್ಲಿ ನಾವು ಯಾವಾಗ ಸಿ ಉಪಯೋಗಿಸ್ತೀವಿ, ಯಾವಾಗ ಕೆ ನ ಬಳಸ್ತೀವಿ, ನೀವು ಕೇಳಿದ್ರಿ ಈ ಪ್ರಶ್ನೆನ. ಆ ಡೌಟ್ನ ನಾನು ಕ್ಲಾರಿಫೈ ಮಾಡಿದೆ. ನೀವು ಮನೆಗೆ ಹೋದಾದ್ಮೇಲೆ ಅದನ್ನ ಬಳಸೋ ವರ್ಡ್ಸ್ನ ಫಾರ್ಮುಲೇಟ್ ಮಾಡಿರ್ತೀರಾ.
ಚೆಕ್ ಮಾಡಿ ನೋಡಿರ್ತೀರಾ ನಾನು ಅನ್ಕೊಳ್ತೀನಿ. ಸೊ ಇನ್ ಟುಡೇ ಸೆಷನ್ ವಿ ಆರ್ ಗೋಯಿಂಗ್ ಟು ಸಿ sounds of few more letters, but here two letters will be conjugated. ಎರಡ್ ಲೆಟರ್ ಒಂದ್ ಸೇರಿಸಿದಾಗ, ಎರಡ್ ಲೆಟರ್ಸ್ ನ ಒಂದ್ ಸೇರಿಸಿದಾಗ ಎರಡ್ ಡಿಫ್ರೆಂಟ್ ಲೆಟರ್ ಸೌಂಡ್ ನ ಒಂದೇ ಸಮಯ ಹೇಳ್ತೀವ, ಇಲ್ಲಾಂದ್ರೆ there is only one particular sound that we use. So we are going to see that. ಅದನ್ನ ನಾವು ಏನಂತ ಕರಿತೀವಿ ಅಂತಾನು ನಾನು ಹೇಳ್ತೀನಿ, ಆಯ್ತಾ? I'll write it on the board as well. ಅದನ್ನ ಎರಡ್ ಲೆಟರ್ಸ್, ಅದೆರಡು ಲೆಟರ್ಸು ಒಂದೇ ಸಮಯದಲ್ಲಿ ನಾವು ಉಪಯೋಗಿಸುವಾಗ ಒಂದೇ ಶಬ್ದ ಬರುತ್ತೆ. ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ನಾನು ಎ ಮತ್ತೆ ಐ ಇದೆರಡನ್ನು ಸೇರಿಸಿದ್ದೀನಿ ಅಂದ್ಕೊಳ್ಳಿ. ಫಾರ್ ಎ ವಾಟ್ ಇಸ್ ದಿ ಸೌಂಡ್ ದಟ್ ಐ ಟೋಲ್ಡ್ ಯು? ಆಂಟ್ ಅಲ್ವಾ? ಫಾರ್ ಎ ದ ಸೌಂಡ್ ವಾಸ್ ಆ. ಫಾರ್ ಐ ದ ಸೌಂಡ್ ವಾಸ್ ಇ. ಇಗ್ಲು ಅಂದ್ರೆ ಇವಾಗ ಒಂದ್ ವರ್ಡ್ ಅಲ್ಲಿ ಎ ಐ ಜೊತೆಗೆ ಇದೆ ಅಂದ್ರೆ ಅ ಇ ಆತರ ಹೇಳ್ತೀವಾ? ಅಲ್ಲ, ನಾವ್ ಆತರ ಹೇಳೋದಿಲ್ಲ. ವಿ ಗಿವ್ ಒನ್ ಪರ್ಟಿಕ್ಯುಲರ್ ಸೌಂಡ್, ಒಂದೇ ಸೌಂಡ್ ಬರುತ್ತೆ. ಎ ಏನದು? ಎ. ಏನಂತಿದ್ಯಾ ನೀನು ನನ್ನ ಅಂತ ಕೇಳ್ತೀವಲ್ವಾ? I'm telling colloquially, don't take it in that manner. The sound I'm trying to fix it in your mind. A. ಏನದು? ಐ ಅಲ್ಲ, ಎ. ಸೊ ಇದನ್ನ ಈ ಎರಡು ಅಕ್ಷರಗಳ ಶಬ್ದ, ಪ್ರತಿಯೊಂದು ಅಕ್ಷರದ ಶಬ್ದನ ನಾವು ಬಳಸದೆ ಎರಡನ್ನೂ ಸೇರಿಸಿ ಒಂದೇ ಶಬ್ದ ಬರ್ತಿದೆಯಲ್ಲ, ಅಂತಹ ವರ್ಡ್ಸ್ಗಳನ್ನ ನಾವು ನೋಡುವಾಗ ಈ ಎರಡು ಅಕ್ಷರಗಳನ್ನ ನಾವು ಡೈಗ್ರಾಫ್ಸ್ ಅಂತ ಕರಿತೀವಿ. ಏನಂತೀವಿ? ಡೈಗ್ರಾಫ್ ಅಂತ ಕರಿತೀವಿ. ಇದನ್ನ ಬಳಸಿ ಈ ತರ ಬೇರೆ ಯಾವ್ದೆಲ್ಲ ಅಕ್ಷರಗಳಿದೆ ಒಂದ್ ಸೇರಿಸ್ಬೋದು ಅಂತ ನೋಡೋಣ. ನಿಮಿಷ. ವಿ ಹ್ಯಾವ್ ಎ ಐ. ಎ ಇದು ಅರ್ಥನೇ ನೋಡಿದ್ವಿ. ಎ ಏನಂತಿದ್ಯಾ ನೀನು ನನ್ನ? ಎ sound is A. Okay, then we have, after this we'll see words. ಆಯ್ತಾ? ಕೇಳ್ತಿದ್ದೀರಾ ವರ್ಡ್ಸ್ ಏನಾದ್ರೂ ಹೇಳಕ್ಕಾಗತ್ತಾ ಅಂತ? ಖಂಡಿತ ನಾನು ಹೇಳ್ತೀನಿ. ಪ್ರತಿಯೊಂದು ಅಕ್ಷರದ ಸೌಂಡ್ ನ ಫಸ್ಟ್ ನಾವು ನೋಡೋಣ, ಆ ಫೋನಿಕ್ ಸೌಂಡ್ ನ ನೋಡ್ಬಿಡೋಣ. ಅದಾದ್ಮೇಲೆ ಅದನ್ನ ಬೆಳೆಸಿ ನಾವು ಇವಾಗ ತನಕ ಕಲ್ತಿದೀವಲ್ವಾ, ಆ ಫೋನಿಕ್ ಸೌಂಡ್ಸ್ ಆಫ್ ಫ್ಯೂ ಲೆಟರ್ಸ್, ಅದನ್ನ ಉಪಯೋಗಿಸಿ ನಾವು ಸಣ್ಣ ಪುಟ್ಟ 3 letter 4 letter ವರ್ಡ್ಸ್ ನ ನೋಡೋಣ. ಆಯ್ತಾ? ಜ ಜ ಜ ಜಾಮ್, ಜೆಲ್ಲಿ. ಜೆಲ್ಲಿ ಯಾರಿಗಿಷ್ಟ ಇಲ್ಲ? ಜಾಮ್ ಮತ್ತೆ ಜೆಲ್ಲಿ ಎಲ್ಲರಿಗೂ ಇಷ್ಟ ಅಲ್ವಾ? ನನ್ಗೂ ತುಂಬಾ ಇಷ್ಟ. ಇದು ಓ ಮತ್ತೆ ಎ. ಆ ಫಿಂಗರ್ ನ ಪಾಯಿಂಟ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ಓ ಅಂತ ಬಂದಾಗ ಆನ್ ಆಫ್, ಆನ್ ಆಫ್. ಹೇಗೆ? ಆಂಡ್ ಅಂದ್ರೆ ಆ ಅಂತ ಹೇಳ್ತೀವ, ಆತರ ಹೇಳೋದಿಲ್ಲ. ಓ ಹೇಗಂತೀವಿ? ಓ ಓ ನೀನೇ ನನ್ ಫೋನ್ ಮಾತಾಡಿದ್ದ ಅಂತ ಕೇಳ್ತಲ್ಲ. ಓ ಆ ಅನ್ನೋದು ಓ ಅನ್ನೋ ಲೆಟರ್ಗೆ ಬಂತು. ಓ ಎ ಜೊತೆಗೆ ಬಂತಂದ್ರೆ ವಿ ಗಿವ್ ದಿ ಸೌಂಡ್ ಆಸ್ ಓ. ಓ ನೀನಾ? ಐ ಇ ಐ ಐ. ಇಟ್ಸ್ ನಾಟ್ ಇ ಎ. ಐ ಇದು ಸೌಂಡ್, ಐ ಇದನ್ ಸೌಂಡ್ ಏನದು? ಇ ಇ ಇಗ್ಲು, ಇ ಇ ಇಂಕ್. ಏದೇನು? ಸಾರಿ, ಈ ಲೆಟರ್ ಸೌಂಡ್ ಏನು? ಎಗ್. Elephant. The vowel letters, two of them are vowel letters, but when we say it together, we don't tell it as e a. We tell it as I. ಇದೇನಿದು? ಇ ಮತ್ತೆ ಇ ಎರಡ್ ಸತಿ ವವೆಲ್ ಲೆಟರ್ಸ್ ನ ಬರ್ದಿದ್ದಾರೆ. ಅಂದ್ರೆ ಎ ಎ ಅಂತ ಹೇಳ್ತೀವ, ಬಿಕಾಸ್ ದ ಸೌಂಡ್ ಆಫ್ ಲೆಟರ್ ಇ, ವವೆಲ್ ಲೆಟರ್ ಇ ಇಸ್ ಎ. ಅಂತ ಹೇಳ್ತೀವ, ಆತರ ಹೇಳೋಲ್ಲ ನಾವು. ನಾವೇನಂತೀವಿ ಅಂದ್ರೆ ಈ. ನಗುವಾಗ ಹೆಂಗಂತ ಸೇ ಚೀಸ್ ಅಂತ ಹೇಳ್ತಾರಲ್ಲ, ಈ. ಓಕೆ, ಕೊನೆಯದಾಗಿ ಆರ್. ಆರ್
a, r, a, r, or, or. ಓಕೆ, ಇದನ್ನ ಉಪಯೋಗಿಸಿ ನಾವು ಸಣ್ಣ ಪುಟ್ಟ ವರ್ಡ್ಸ್ ನ ನೋಡೋಣ, ಹೇಗೆ ಅದರಲ್ಲಿ ಸೌಂಡ್ಸ್ ಬರ್ತಿದೆ ಅಂತ ನೋಡೋಣ. ಹೋದ್ವಾರ ಕಲ್ತಿರೋ ಲೆಟರ್ಸ್ ಅದ್ರದ್ದು ಸೌಂಡ್ ನೀವು ಯಾರು ಮರಿಲಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಐ ಹೋಪ್ ಯು ಹ್ಯಾವೆಂಟ್ ಫರ್ಗಾಟನ್ ದಿ ಸೌಂಡ್ಸ್ ಆಫ್ ದಿ ಲೆಟರ್ಸ್ ದಟ್ ಐ ಟಾಟ್ ಯು ಪ್ರೀವಿಯಸ್ ಸೆಷನ್. ಹೋಪಿಂಗ್ ಸೊ ಮರಿಲಿಲ್ಲ ನಾನು ಅನ್ಕೊಳ್ತೀನಿ. ಇಂಟ್ರೆಸ್ಟಿಂಗ್ ಆಗಿ ಇವತ್ತಿನ ಸೆಷನ್ ಅಲ್ಲೂ ಕೊನೆಯಲ್ಲೂ ಒಂದು ವಿಷಯನ ನಾವು ಕಲಿತೀವಿ, ಹೇಗೆ ಸಿ ಮತ್ತೆ ಕೆ ಯಾವಾಗೆಲ್ಲ ನಾವು ಉಪಯೋಗಿಸ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡು, ಅದೇ ತರ ಇವತ್ತಿನ ಸೆಷನ್ ಕೊನೆಯಲ್ಲೂ ಒಂದು ವಿಷಯ ನಾನು ಹೇಳ್ತೀನಿ. ಸೊ ಕೇಳ್ತಾನೆ ಇರಿ. ಸೊ ಫಸ್ಟ್ ಲೆಟರ್ ನಾವು ಯಾವ್ದು ನೋಡಿದ್ವಿ, ಎ ಐ. ಈ ಎರಡು ಲೆಟರ್ಸ್ನು ಒಂದ್ ಸೇರಿಸಿ ನಾವು ಏನ್ ಸೌಂಡ್ ಬರುತ್ತೆ ಅಂತ ಹೇಳಿದ್ವಿ, ಎ ಅಲ್ವಾ. ಗೇನ್, ಗ್ ಗ್ ಗರ್ಗಲ್, ಗರ್ಗಲ್ ನೀರಿನ ಶಬ್ದ, ಗರ್ಗಲ್, ಗರ್ಗಲ್ ಆಫ್ ವಾಟರ್, ಎ ಗೇನ್. ನೆಕ್ಸ್ಟ್ ವೇನ್, ವ್ ಎ ವೇನ್. ತುಂಬಾ ನೋವಾಗ್ತಿದೆ ಡಾಕ್ಟರ್, ನನ್ಗೆ ತಲೆ ತುಂಬಾ ನೋವಾಗ್ತಿದೆ, ಸೊಂಟ ತುಂಬಾ ನೋವಾಗ್ತಿದೆ. ಎ ಫಾಲ್, ಎ ಪೇನ್. ಮತ್ತೆ ಮಾಲ, ಸಾರಿ ಅದು ತಪ್ಪು. ಎಮ್ದು ಏನ್ ಸೌಂಡ್ ಬರುತ್ತೆ, ತುಂಬಾ ಚೆನ್ನಾಗಿತ್ತು. ಎ ಲಿಕ್, ಲಾಲಿಪಾಪ್ ಸೌಂಡ್ ನೆನ್ಪಿದ್ಯಾ, ಎ ಮೇಲ್. So these are the other words wherein this AI is being used. Paint, a chain, a rain, nail, ಉಗುರು ನೇಲ್ ಅಂತೀವಿ. ಬ್ರೈನ್, ಸೇಲ್, ಸೌಂಡ್ ಏನು ಹೆಸರುದು, ಹಾವು ನೆನ್ಪಿಟ್ಕೊಬೇಕಂತ ಹೇಳದ್ನಲ್ಲ, ಸೇಲ್. Is the sound for letter T. Correct. Tail. Next comes the word train. Train. Next we are going to see the sounds of letter J. J, 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 jelly. J, J, jam. J, L, jelly. ವೈದು ಸೌಂಡು ವೈ ಅಂತ ಹೇಳಲ್ಲ, ಇಲ್ಲಿ ಇ ಅಂತೀವಿ. ಇದು ಈ ತರಾನೇ ನಾವು ಸ್ವಲ್ಪ ಕ್ಲಾಸ್ ಆದ್ಮೇಲೆ ಕರಿತೀವಿ. ಯಾವಾಗೆಲ್ಲ ವೈದ್ ಸೌಂಡ್ ಬೇರೆ ತರ ಬರತ್ತೆ, ಇ ಅನ್ನೋ ಸೌಂಡ್ ಬರತ್ತೆ, ಅದನ್ನು ನಾವು ಕಲಿಯೋಣ, ಒಂದೊಂದಾಗ ಕಲಿತಿದೀವಲ್ವಾ. ಜ ಎ ಲಿ ಜಲಿ, ಇ ಜ ಎ ಇ ಜಲಿ. ಜಸ್ಟ್, ಜ ಜಸ್ಟ್. jar, jar, jar. I'm sorry, jar. The other words using the letter J, jog, jog, jet, jet, jam. Same way for other words as well. B letter sound ನೆನ್ಪಿದ್ಯಾ, bat, ball. I hope you remember the action that I told for some of the letters that we learned already. Oh, you came first? Oh, you called me? Oh, ನೀನು ಕಾಲ್ ಮಾಡ್ದ? ಯಾಕಿದನ್ನೆಲ್ಲ ನಾನು ಹೇಳ್ತೀನಿ. The sounds when these two letters conjugated gives the sound as oh. It's not ah. It's not ah. ಆ ಅಂತ ಹೇಳಿದ್ರೆ ಅದು ತಪ್ಪಾಗ್ಬಿಡತ್ತೆ. ಆ ಅನ್ನೋದು ಬರೀ ಲೆಟರ್ ಆಗಿರೋ ಓಗ್ ಮಾತ್ರ ಬರೋದು, ಆಯ್ತಾ. ಅಕಸ್ಮಾತ್ ನೀವು ಲೆಟರ್ ಆಗಿರೋ ಓ ಸೌಂಡ್ ಹೇಳ್ತಿದ್ದೀರಾ ಅಂದ್ರೆ ಅದು ತಪ್ಪಾಗ್ಬಿಡತ್ತೆ. ಆ, ಆನ್, ಆಫ್, ದಟ್ ಇಸ್ ಓನ್ಲಿ ಫಾರ್ ಲೆಟರ್ ಓ.
ಅದು ಬರೀ ಓ ಅನ್ನೋ ಲೆಟರ್ ಮಾತ್ರ. ಓ ಮತ್ತೆ ಎ ಜೊತೆಗೆ ಇದ್ರೆ ಅವಾಗ ಬರೋ ಸೌಂಡ್ ಏನಂದ್ರೆ ಆ. ಅಲ್ಲ, ರಾಂಗ್. ಓ ಓ ನೀನೇ ನನ್ಗೆ ಫೋನ್ ಮಾಡ್ದಾ? ಓ, ನೀನೇ ಕ್ಲಾಸ್ ಟಾಪರಾ? ಓ, so we see some of the words. Goat, 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 goat. ಬೇರೆ ಏನಾದ್ರೂ ವರ್ಡ್ಸ್ ಗೊತ್ತಿದ್ಯಾ ಮಕ್ಕಳೇ ನಿಮ್ಗೆ? ಯು ಹ್ಯಾವ್ ಎನಿ ಐಡಿಯಾ of words wherein OA is used together? Shall I wait for you for some time so that I can get some replies in chat box? ಹೇಳ್ತೀರಾ ಅಂತ ನೋಡೋಣ. I'll give you some time. ಓಕೆ, ಸ್ವಲ್ಪ ಹೊತ್ತು ಟೈಮ್ ಕೊಡ್ತೀನಿ, ಯೋಚನೆ ಮಾಡಿ ಹೇಳಿ. ಓ ಮತ್ತೆ ಎ ಜೊತೆಗೆ ಇರಬೇಕು, ಅದನ್ನ ಬಳಸಿ ಇವಾಗ ತನಕ ನಾವು ಕಲ್ತಿರೋ ಆ ಲೆಟರ್ಸ್ಗಳ ಶಬ್ದಗಳನ್ನ ಬಳಸಿ ಉಪಯೋಗಿಸೋ ವರ್ಡ್ ಯಾವುದು? ಗುಡ್. ಐ ಗಾಟ್ ಇನ್ ಚಾಟ್ ಬಾಕ್ಸ್ ಅಸ್ ಕೋಟ್. ಗುಡ್. ಸೋಕ್, ಓಕ್, ಸೋಕ್. ಕಾಲ್ನ ನೀರಲ್ಲಿ ನೆನೆಸಿಟ್ಟಿದ್ದಾರೆ. ಯು ವಿಲ್ ಸೋಕ್ ದಿ ಕ್ಲೋತ್ಸ್ ಇನ್ ವಾಟರ್. ಅಮ್ಮ ಬಟ್ಟೆ ಒಗೆಯೋಕ್ ಮುಂಚೆ ನೀರಲ್ಲಿ ನೆನೆಸಿಟ್ಟಿರ್ತಾರಲ್ಲ. ಸೋಕ್, ಓಕ್, ಸೋಕ್. ಓಟ್, ರೋಡ್. ಈ ಸೋಪು ಇಲ್ಲಾಂದ್ರೆ ಈ ಶಾಂಪೂ ಅದನ್ನ ನಾವ್ ಎರಡು ಕೈಯಲ್ಲಿ ಉಜ್ಜಿದ್ರೆ ನಮ್ಗೆ ಫೋಮ್ ಬರತ್ತಲ್ಲ. ಯು ರಿಮೆಂಬರ್ ದ ಸೌಂಡ್ ಆಫ್ ಲೆಟರ್ ಎಫ್? ಏರ್ ಪಿಲೋ, ಬಲೂನ್, ಅದನ್ನ ನಾವು ಕಂಪ್ರೆಸ್ ಮಾಡಿದ್ರೆ ಇಲ್ಲಾಂದ್ರೆ ಅದರಿಂದ ಗಾಳಿ ಹೊರಗಡೆ ಹೊರಟೋದ್ರೆ ಏನ್ ಸೌಂಡ್ ಬರತ್ತಂದೆ? ಎಸ್, ಪರ್ಫೆಕ್ಟ್. ಫೋಮ್. ಬೇರೆ ಏನಾದ್ರೂ ವರ್ಡ್ ಇದೆಯಾ ಓ ಎ ಜೊತೆಗೆ ಇರೋ ತರ? ಕೋಟ್. ಕರೆಕ್ಟ್. ಕೋಟ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಆನ್ಸರ್ ಹೇಳಿದ್ದಾರೆ. ಕರೆಕ್ಟ್. ಸೂಪರ್ ಮಕ್ಕಳೇ. I and E together. Again, it's a digraph. I. Some of the words given over here are cried, tied, fried, lie, dried, tried, tied. Okay, pie. ಈ ಬಾರ್ ಚಾರ್ಟ್, ಐಮ್ ಸೋ ಸಾರಿ, ಈ ಪೈ ಚಾರ್ಟ್ ಅಂತ ಹೇಳತ್ತಲ್ಲ, ಮ್ಯಾಥ್ಸ್ ಅಲ್ಲಿ ನಾವು ನೋಡಿರ್ತೀವಿ. In maths, we come across this pie charts, bar charts. Correct? ಅದ್ರಲ್ಲಿ ಗೊತ್ತಿರತ್ತೆ ನಮ್ಗೆ. Wherein you are depicting the information in the form of a chart. Here, that too in the form of percentage. Percentage ರೀತಿಯಾಗಿ ಇದನ್ನ ಸೆಗ್ರಿಗೇಟ್ ಮಾಡ್ತಿದೀವಿ. ಲೈ ಏನಂತ ಹೇಳಿದೆ? I'm not explaining maths over here. I'm not teaching maths over here. I'm just telling ಅದೆಲ್ಲ ಉಪಯೋಗಿಸ್ತೀವಿ ಅಂತ ಹೇಳ್ತಿದ್ದೀನಿ, ಆಯ್ತಾ? ಲೈ, ಲೈ, ಸುಳ್ಳು. ಸುಳ್ಳು ಹೇಳ್ತಿದ್ಯಾ ನೀನು? ಆರ್ ಯು ಟೆಲಿಂಗ್ ಅ ಲೈ? ಸುಳ್ಳು ಹೇಳ್ತಿದ್ಯಾ ಅನ್ನೋದನ್ನ ನಾವು ಹೇಗೆ ಹೇಳ್ತೀವಿ? ಆರ್ ಯು ಟೆಲಿಂಗ್ ಅ ಲೈ? ಕೈ ಕಟ್ಟಾಕಿದ್ದಾರೆ. ಐಡ್, ಚೈಡ್, ಐಡ್, ಚೈಡ್. Right, right, fried, right, fried. ಅಮ್ಮ ಪಲ್ಯನ ಫ್ರೈ ಮಾಡ್ತಾರಲ್ಲ. Here in this picture you can see fish that is getting fried. Fish, fishes ಅಂತ ಹೇಳಲ್ಲ. ಸಾರಿ, ಫಿಶ್ in the plural form of fish. ಓಕೆನಾ? ಎರಡು ಫಿಶ್ ಇದೆಲ್ಲ ಮ್ಯಾಮ್, ಫಿಶಸ್ ಅಂತ ಹೇಳ್ತೀವಾ? ಇಲ್ಲ, ಹೇಳಲ್ಲ ಮಕ್ಕಳೇ. ಪ್ಲೂರಲ್ ಫಾರ್ಮ್ ಅದರಲ್ಲಿ ಫಿಶ್ ಇದ್ದು ಪ್ಲೂರಲ್ ಫಾರ್ಮ್ ಫಿಶಸ್ ಅಂತ ಹೇಳಲ್ಲ. ಗುಡ್ ದಟ್ ಯು ಐಡೆಂಟಿಫೈ. ಅವ್ರು ಹೇಳಿದ್ದಾರೆ ಚಾಟ್ ಬಾಕ್ಸ್ ಅಲ್ಲಿ ಯಾಕೆ ಫಿಶಸ್ ಅಂತ ಹೇಳಲ್ಲ ಅಂತ, ಆ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ. ಇ, ಇ, ಬಿ, ಸ್ಟ್ರೀಟ್, ಲಾಂಗ್ ವವೆಲ್ ಸೌಂಡ್. ಒಂದ್ ವವೆಲ್ ಅಂದ್ರೆ ಬರೀ ಇಟ್ಸ್ ಅ ಸಿಂಗಲ್ ವವೆಲ್ ಸೌಂಡ್. ಎರಡು ಇ ಒಂದೇ ಸಮಯ ಇತ್ತಂದ್ರೆ ವಿ ಜಸ್ಟ್ ಟೆಲ್ ಇಟ್ ಆಸ್ ಅ ಇ, ಲಾಂಗ್ ವವೆಲ್ ಸೌಂಡ್. ಇದನ್ನ ಏನಂತ ಕರಿತೀವಿ? ಲಾಂಗ್ ವವೆಲ್ ಸೌಂಡ್. ಈ ಎರಡು ಅಕ್ಷರಗಳು ಒಂದೇ ಸಮಯದಲ್ಲಿದ್ರೆ ಸಿ, ನೋಡೋದು. ಐ ವಾಂಟ್ ಟು ಸಿ ಮೈ ಫ್ರೆಂಡ್. ನನ್ನ ಫ್ರೆಂಡ್ ನ ನೋಡ್ಬೇಕು. ಐ ವಾಂಟ್ ಟು ಸಿ ದಿ ಮೂವಿ. ಫೀ, ಇ, ಫೀ. ಟ್ರೀ, ಇ, ಟ್ರೀ.
feel. I feel good today. ನನಗೊಂಥರ ಚೆನ್ನಾಗಿದೆ ಇವತ್ತಿನ ದಿನ. I feel somewhat good. Or. Next set of letters is R. R. Or. Like in corn, horse, torch, 40, fork, corn, or, horse, arch, torch. Okay, whole word and spelling ಅದ್ರದ್ದು ಒಂದೊಂದು ಇಂಡಿವಿಜುವಲ್ ಆಗಿ ಲೆಟರ್ ಸೌಂಡ್ ನೋಡೋಣ. ಉಸಿರಾಡ್ತಿದ್ದೀರಾ ಬೇಗ. ಹೇಗಂತೀವಿ? ಆರ್ಸ್, ಹಾರ್ಸ್, arch, ch together, arch, torch, rt, for tea. So I hope you'll remember the sounds of some of the letters that we have seen today. Will you? ನೆನ್ಪಿಟ್ಕೊಳ್ತೀರಾ? So let me tell the sounds once again. A. A and I together. A. Next, we saw J. The sound was J. 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 Jelly. J. J. Jam. J. 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 Jam. J. J. Jelly. Oh. Oh. It's not on. Off. On. Off. Oh Allah. Oh. O and A together. It's a digraph. Okay. Next, I. I and E together. It's not E and A. Allah. I. R. R. Then two vowel letters. E and E together. A long vowel sound. E. Cheese. Feel. B. Yes? Okay. So what are we calling these as? Digraph. ಮಕ್ಕಳೇ ನೆನಪಿದ್ಯಾ ಹೋದ್ವಾರ ಸಿ ಮತ್ತೆ ಕೆ ಯಾವಾಗ ಉಪಯೋಗಿಸ್ತೀವಿ ಅಂತ ಹೇಳಿದ್ದೆ. ಸಿ ಗೋಸ್ ವಿತ್ ಎ ಓ ಅಂಡ್ ಯು, ಕೆ ಗೋಸ್ ವಿತ್ ದಿ ಅದರ್ ಟು ಐ ಮತ್ತೆ ಇ. ಈ ಎರಡಕ್ಕೂ ನಾವು ಉಪಯೋಗಿಸ್ತೀವಿ. ಒಟ್ಟು 5 ವಬಲ್ ಲೆಟರ್ಸ್. ಅದರಲ್ಲಿ 3 ಆಗಿದ್ದು ಸಿ ಹೋಗ್ಬಿಡತ್ತೆ. ಐ ಅಂಡ್ ಇ ಇಟ್ ಗೋಸ್ ವಿತ್ ದಿ ಲೆಟರ್ ಕೆ. ಎಸ್, ಸಿ ಗೋಸ್ ವಿತ್ ಎ ಓ ಅಂಡ್ ಯು. ಕ್ಯಾಟ್ ನೆನ್ಪಿಟ್ಕೊಬೇಕಂದ್ರೆ. If at all someone has missed last session, for them I'm here to recap. ಅವ್ರಿಗೋಸ್ಕರ ಮತ್ತೊಂದು ಸತಿ ಹೇಳ್ತಿದ್ದೀನಿ. ಸಿ ಗೋಸ್ ವಿತ್ ಎ ಓ ಅಂಡ್ ಯು. ಲೆಟರ್ ಕೆ ಗೋಸ್ ವಿತ್ ದಿ ಅದರ್ ಟು. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿದ್ರ ಇದನ್ನ ಬಳಸಿ ವರ್ಡ್ಸ್ ನ. ಕೆ ಗೋಸ್ ವಿತ್ ದಿ ಅದರ್ ಟು. ಏನಿದು? ಕೈಟ್ ಅಲ್ವಾ? ಕೆ ಗೋಸ್ ವಿತ್ ದಿ other two. You need to remember this rhyme. C goes with A, O and U. K goes with the other two. K goes with the other two. Example, huh? Sure, I will write. Caught, cat. Suppose in the word, it is having vowel letter
either A or O or U. The beginning letter should be C, not K. K ಅಂತ ಬರಲ್ಲ. C ನೇ ನಾವು ಉಪಯೋಗಿಸ್ತೀವಿ. At, cut, cake. Very good. Cake ಅನ್ನೋ ಆಪ್ಷನ್ ಹೇಳಿದ್ದಾರೆ. Cake. Beginning of the word, which letter we are using? Is it C or K? Was the question. So if at all it is followed by vowel either A or O or U, we use the letter C. ಅದೇ ತರನೇ K ಅನ್ನೋ ಲೆಟರ್ಗೆ ಯಾವಾಗ ಉಪಯೋಗಿಸ್ತೀವಿ? K, kettle, either E or I. Kite, king, king. Good. So ಇವತ್ತು ನಾನು ಏನಂದೆ ಕ್ಲಾಸ್ ಶುರು ಮಾಡುವಾಗ we'll be learning where we'll use CK. CK ಪ್ರಾರಂಭದಲ್ಲಿ ಎಲ್ಲಿ ಉಪಯೋಗಿಸ್ತೀವಿ ಅಂತ ನೋಡಿದ್ವಿ. Where we'll begin with C or K, we understood now. These two letters together, it will be used under some situations. C ಮತ್ತೆ K ಎರಡು ಒಂದೇ ಸಮಯ ಉಪಯೋಗಿಸ್ತೀವಲ್ವಾ? ಯಾವಾಗ ಎಂತಹ ವರ್ಡ್ಸ್ ಅದು? Can you name some words wherein CK is written together? Duck. Correct. Duck. Luck. Wow. Adrishta. Luck. Kick. Kick. Brick. ಕಲ್ಲು ಮನೆ ಕಟ್ತಾರಲ್ಲ, brick. Brick. ನೋಡಿದ್ರೆ ಹೇಗ್ ನಮ್ಗೆ ಗೊತ್ತಾಗತ್ತೆ? ಇವಾಗ ಡಕ್ ಅನ್ನೋ ಸ್ಪೆಲ್ಲಿಂಗ್ ನಾವು ಚಿಕ್ಕ ವಯಸ್ಸಿಂದ ಕಲ್ತಿದೀವಿ, ಆ ಕಾರಣಕ್ಕೋಸ್ಕರ DUCK ಅಂತ ಹೇಳ್ತೀವ. ಅದೇನೇ ರೀಸನ್ ಅಲ್ಲ. ಹೇಗೆ ಸಿ ಮತ್ತೆ ಕೆ ಸ್ಟಾರ್ಟಿಂಗ್ ಅಲ್ಲಿ ಹೇಗ್ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವೋ ಅದನ್ನ ಬಳಸೋಕೆ, ಅದೇ ತರ CK ಅನ್ನೋದು ಯಾವಾಗ ಬರುತ್ತಂದ್ರೆ ಯೂಸ್ the consonant digraph CK only at the end of one syllable words when sound comes and it is followed by a vowel. ಅದು ಬರೀತೀನಿ ಬೋರ್ಡಲ್ಲಿ. ಇದನ್ನ ನೀವು ನೋಟ್ಬುಕ್ ಅಲ್ಲಿ ಬರ್ಕೊಳ್ಳಿ. ಯೂಸ್ ದಿ ಕಾನ್ಸನೆಂಟ್ ಡಯಾಗ್ರಾಫ್. ಇನ್ನ ಡಯಾಗ್ರಾಫ್ ಅಂತೀವಿ ಅಂದ್ರೆ ಎರಡು ಅಕ್ಷರಗಳು ಒಂದೇ ಸಮಯದಲ್ಲಿ ಸೇರಿಸಿ ನಾವು ಹೇಳ್ತಿದೀವಿ, ಬರಿತಿದೀವಿ. ಅದ್ರದ್ದು ಸೌಂಡ್ ಒಂದೇ ತರ ಇರತ್ತೆ. ಇಟ್ಸ್ ನಾಟ್ ಎರಡ್ ಸತಿ ಅಂತ ಹೇಳಲ್ಲ, ಅಷ್ಟೇ. ಕಾನ್ಸನೆಂಟ್ ಡಯಾಗ್ರಾಫ್ಸ್ CK only at the end of one syllable words. ಒಂದೇ ಸೌಂಡ್ ಬರೋದು, ಅದನ್ನೇ ಒನ್ ಸಿಲಬಲ್ ವರ್ಡ್ಸ್ ಅಂತೀವಿ. ಇವಾಗ ಡಕ್, ಡಕ್, ಯು ಡೋಂಟ್ ಸ್ಪ್ಲಿಟ್ ಇಟ್. ಸೌಂಡ್ ನ ಎರಡ್ ಮೂರು ರೀತಿಯಾಗಿ ಸ್ಪ್ಲಿಟ್ ಮಾಡ್ತಿಲ್ಲ. ಡಕ್, ಇಟ್ಸ್ ಒನ್ ಸೌಂಡ್ ದಟ್ ಇಸ್ ಕಮಿಂಗ್ ಅಟ್ ಅ ಟೈಮ್, ರೈಟ್? ದಟ್ ಇಸ್ ವೈ ವಿ ಸೇ ಇಟ್ ಆಸ್ ಒನ್ ಸಿಲಬಲ್ ವರ್ಡ್. ಅದನ್ನೇ ನಾವು ಒನ್ ಸಿಲಬಲ್ ವರ್ಡ್ಸ್ ಅಂತ ಹೇಳೋದು. Sound follows a vowel. Follows a vowel. ಅದಕ್ಕೆ ಮುಂಚೆ ಬಂತಂದ್ರೆ CK ನೋಡಿದ್ವಿ. Now we are saying it is following a vowel. It follows a vowel. See, here CK is followed by the vowel U. Here, again in luck, CK is followed by the vowel U. Here, it is different. Again, this letter I ಅನ್ನೋ vowel follow ಮಾಡಿ ಬರೀತಿರೋದೆ ನಾವು CK. Brick.
Okay? Any other words you know? Dock. Dock. Okay? When it is following the vowel letter O. Dock. We have black. Very nice. Black. Kappu. Black. It is followed by vowel letter A. CK is followed by the vowel letter A. Neck. Kattu. Neck. Ek. Neck. Followed by vowel letter E. So we use the consonant digraph CK only at the end of one syllable words when the k sound follows a vowel. Okay? Fine. I hope the session was interesting. ಬರ್ಕೊಂಡಿರ್ತೀರಾ ನಾನು ಅನ್ಕೊಳ್ತೀನಿ. I'll end the session over here. We'll again meet in the next class. Thank you so much, friends. I thank teachers, students, and the coordinators for attending the session. Jai Hind, Jai Bharat.